ಸ್ನೇಹಿತರೆ, ಮತ್ತೊಮ್ಮೆ ಎಜುಕ್ರಿಯೇಟಿವಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಅನೇಕ BEd ಅಭ್ಯರ್ಥಿಗಳು ಸರ್ ನಮ್ಮದು ವೆರಿಫಿಕೇಷನ್ಗೆ ನಾವು ಹೋಗ್ತಾ ಇದ್ದೀವಿ, ಆದರೆ ನಮ್ಮ ಕಡೆ ನಾವು ಕಂಪಲ್ಸರಿಯಾಗಿ ಯೂನಿವರ್ಸಿಟಿ ಸೀಲ್ ಸೈನ್ ಮಾಡಿಸ್ಕೊಂಡು ಹೋಗಬೇಕಾ, ಕಾಲೇಜ್ ಸೀಲ್ ಮತ್ತು ಸೈನ್ ನಡೀತದನಾ ಸರ್, ನಮಗೆ DG ಲಾಕರ್ನಿಂದ ನಾವು ವೆರಿಫೈಡ್ ಮಾರ್ಕ್ಸ್ ಕಾರ್ಡ್ ಬಂದಿದ್ದಾವ, ಸೊ ಅದು ನಡೆಯುತ್ತಾ ಅಥವಾ ನಡೆಯಂಗಿಲ್ವಾ, ಅದ್ರ ಜೊತೆಗೇ ಕಾಲೇಜ್ ಮತ್ತು ಯೂನಿವರ್ಸಿಟಿ ಸೀಲ್ ಸೈನ್ ಕಂಪಲ್ಸರಿ ಎರಡೂ ಇರಬೇಕಾ ಅನ್ನೋದು ಅನೇಕ ವಿದ್ಯಾರ್ಥಿಗಳ ಪ್ರಶ್ನೆ ಆಗಿದೆ. ಸೊ ಅದ್ರ ಬಗ್ಗೆ ಇವತ್ತಿನ ಒಂದು ಈ ವಿಡಿಯೋದೊಳಗೆ ನಾನು ಕ್ಲಾರಿಟಿಯನ್ನು ಕೊಡಲಿಕ್ಕೆ ವಿಡಿಯೋನ ಮಾಡ್ತೀನಿ. ನೀವೇನಾದರೂ ಫಸ್ಟ್ ಟೈಮ್ ಎಜುಕ್ರಿಯೇಟಿವಿಟಿ ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಕೊಡ್ತಾ ಇದ್ದಾರೆ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊರಿ, ಮುಂಬರುವ ಎಲ್ಲ ವಿಡಿಯೋಗಳು ಅಪ್ಡೇಟ್ ಆಗಿದೆ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅನೇಕ BEd ಅಭ್ಯರ್ಥಿಗಳ ಪ್ರಶ್ನೆ ಏನಂತಂದರೆ, ಸರ್ ಒಂದು ವೆರಿಫಿಕೇಷನ್ ಇದೆ, ನಾವು ಹೋಗಬೇಕು. ಸೊ ಇಲ್ಲಿ ನೀವು ಹೋಗಬೇಕಾದ್ರೆ ಇಲ್ಲಿ ನೋಡ್ತಾ ಇದ್ದೀರಿ, ನಾನು ಎಕ್ಸ್ ಅನ್ನುವಂಥ ಒಬ್ಬ ವಿದ್ಯಾರ್ಥಿಯ ಮಾರ್ಕ್ಸ್ ಕಾರ್ಡ್ ಜೊತೆಗೆ ಸೊ ಅದು ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಬಂದಿಲ್ಲ, ಹೀಗಾಗಿ ಅವರು ಆ ಒಂದು ಕಾಲೇಜಿನ ಒಂದು ಏನು ಕಂಪಲ್ಸರಿಯಾಗಿ ಸೀಲ್ ಸೈನ್ ಮಾಡಿಸ್ಕೊಂಡು ಪ್ರಿನ್ಸಿಪಾಲ್ದು ಅದ್ರ ಜೊತೆಗೆ ರಿಜಿಸ್ಟರ್ ಮತ್ತು ಇವ್ಯಾಲ್ಯುವೇಷನ್ ಕರ್ನಾಟಕ ಯೂನಿವರ್ಸಿಟಿ ಈ ರೀತಿ ಮಾಡಿಸ್ಕೊಂಡು ಬಂದಿದ್ದಾರೆ. ಸೊ ಇದೇ ರೀತಿ ನಿಮ್ಮದು ದಾವಣಗೆರೆ ಯೂನಿವರ್ಸಿಟಿದಾಗೆ ದಾವಣಗೆರೆ ಯೂನಿವರ್ಸಿಟಿ, ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಆಗಿದೆ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ. ಸೊ ನೀವು 6 ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡ್ ಒರಿಜಿನಲ್ ಬಂದಿಲ್ಲ ಅಂತಂದರೆ 6 ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡ್ ಒರಿಜಿನಲ್ ಸೊ ಈ ರೀತಿಯಾದಂಥ ಪ್ರಿಂಟೌಟನ್ನು ತೆಗೆದುಕೊಂಡು ಹೋಗಬೇಕು. ಪ್ರಿಂಟೌಟನ್ನು ತೆಗೆದುಕೊಂಡು ಹೋಗಿ ನೀವು ನಿಮ್ಮ ಕಾಲೇಜಿನ ಜೊತೆಗೆ ನಿಮ್ಮ ಯೂನಿವರ್ಸಿಟಿ ರಿಜಿಸ್ಟರ್ ಕಡೆಯಿಂದ ಸೀಲ್ ಸೈನ್ ಆಗಿರಬೇಕು. ಒಂದು ವೇಳೆ ನಿಮ್ಮದೊಂದು ಬ್ಯಾಕ್ ಇದ್ದರೆ ಸಬ್ಜೆಕ್ಟ್, ನೀವು ಬ್ಯಾಕನ್ನು ಕೂಡ ನೀವೇನು ಮಾಡಬೇಕಾಗ್ತದೆ, ಸೀಲನ್ನು ಮಾಡಿಸ್ಕೋಬೇಕಾಗ್ತದೆ. ಒಂದು ವೇಳೆ ಬ್ಯಾಕ್ ಇಲ್ಲ ಅಂತಂದರೆ ದಟ್ ಶುಡ್ ಬಿ ಓಕೆ. ನೀವು ಅಲ್ಲಿ ಅಂಕಪಟ್ಟಿಯೊಳಗೆ ದಟ್ ಶುಡ್ ಅನೆಕ್ಷರ್ 6 ಅನ್ನು ತುಂಬುವಾಗ ಅಲ್ಲಿ ನೀವು 6+2 ಅನ್ನೋದು ತುಂಬೋದಕ್ಕಿಂತ ನೇರವಾಗಿ ನೀವು 2 ಬಾರಿ ಫೇಲ್ ಆಗಿದ್ರೆ ನೀವು 8 ಮಾರ್ಕ್ಸ್ ಕಾರ್ಡ್ ಅಂತ ಕೂಡ ತುಂಬಬಹುದು. ಇಲ್ಲಿ ನೋಡ್ತಾ ಇದ್ದೀರಿ ನೀವು ಪ್ರತಿಯೊಂದು ಮಾರ್ಕ್ಸ್ ಕಾರ್ಡಿಗೂ ಕೂಡ ಅವ್ರು ಏನು ಮಾಡಿದ್ದಾರೆ, ಸೀಲ್ ಮತ್ತು ಸೈನ್ ಕೂಡ ಮಾಡಿದ್ದಾರೆ. ಸೊ ಐ ಹೋಪ್ ಇದರಿಂದ ನಿಮಗೆ ಅರ್ಥ ಆಗಿದೆ. ಇನ್ನು ಎರಡನೇ ಪ್ರಶ್ನೆ ಅಂತಂದರೆ, ಕಾಲೇಜ್ ಸೀಲ್ ಸೈನ್ ನಡೀತದೆ, ಕಾಲೇಜ್ ಸೀಲ್ ಸೈನ್ ಬೇಕು, ಇವೆರಡೂ ಕೂಡ ಮಾಡಿಸ್ಕೊಂಡು ಹೋಗ್ರಿ. DG ಲಾಕರ್ನಲ್ಲಿ ಇರುವಂತಹ ಒಂದು ಮಾರ್ಕ್ಸ್ ಕಾರ್ಡ್ ವೆರಿಫೈ ಆಗಿದೆ, ಸೊ ಅದು ನಡೀತದೆ. ಸೊ ಇತ್ತೀಚಿನ ಒಂದು ಸರ್ಕ್ಯುಲರ್ ಪ್ರಕಾರ ಏನು DG ಲಾಕರನ್ನು ಸರ್ಕಾರಿಯ ಒಂದು ಬಳಕೆಗೆ ಯೂಸ್ ಮಾಡಬಹುದು, ಬಟ್ ಇದ್ರ ಬಗ್ಗೆ ಯಾವುದೇ CSSLನವರು ಮಾಹಿತಿಯನ್ನು ಕೊಟ್ಟಿಲ್ಲ. ನೀವು ಕೂಡ ಇದನ್ನು ಬಳಕೆ ಮಾಡಬಹುದು, ಆದರೆ ರಿಸ್ಕ್ ಯಾಕೆ ಅಂತ ಅನ್ನೋದಾದರೆ, ನೀವು ಒಂದು ವೇಳೆ ನಿಮ್ಮ ಯೂನಿವರ್ಸಿಟಿ ಸೀಲ್ ಸೈನ್ ಮಾಡ್ತಾರೆ ಅಂತಂದರೆ ನೀವು ಪ್ರಿಂಟನ್ನು ತೆಗೆದುಕೊಂಡು ಯೂನಿವರ್ಸಿಟಿ ಸೀಲ್ ಸೈನ್ ಮತ್ತು ನಿಮ್ಮ ಕಾಲೇಜಿನ ಸೀಲ್ ಸೈನನ್ನು ಮಾಡಿಸ್ಕೊಂಡ್ಬಿಟ್ರೆ ಚೆನ್ನಾಗಿರ್ತದೆ. ಅದ್ರ ಜೊತೆಗೆ ನೀವು ಕಾಲೇಜ್ದು ಮಾಡಿಸ್ಬೇಕಾಗ್ತದೆ ಮತ್ತು ಯೂನಿವರ್ಸಿಟಿದು ಮಾಡಿಸ್ಕೊಳ್ಬೇಕಾಗ್ತದೆ. ಇನ್ನು ಅರ್ಥ ಮಾಡ್ಕೋಬೇಕು, ಇದು ಬಹಳ ಇಂಪಾರ್ಟೆಂಟ್ ಆಗಿದೆ. ಸೊ ಅನೇಕ ಅಭ್ಯರ್ಥಿಗಳಿಗೆ ಇದೇ ಒಂದು ಗೊಂದಲ ಇದೆ. ಸೊ ಐ ಹೋಪ್ ಇದರಿಂದ ಕ್ಲಿಯರ್ ಆಗಿದೆ. ಇನ್ನು ಕನ್ನಡ ಮಾಧ್ಯಮ ಅಭ್ಯರ್ಥಿಗಳು ನೀವು ಕನ್ನಡ ಸರ್ಟಿಫಿಕೇಟ್ ತೆಗೆಸ್ಕೋಬೇಕು. ಇನ್ನು ವ್ಯಾಸಂಗ ಪ್ರಮಾಣ ಪತ್ರದ ನೀವು ಕರ್ನಾಟಕದೊಳಗೆ ಒಂದು 1ರಿಂದ 12ನೇ ತರಗತಿಯೊಳಗೆ 7 ವರ್ಷದ ನೀವು ವ್ಯಾಸಂಗ ಪ್ರಮಾಣ ಪತ್ರವನ್ನು ತೆಗೆದುಕೊಂಡು ಹೋಗಬೇಕಾಗ್ತದೆ. ಇದು ಕಡ್ಡಾಯವಾಗಿದೆ. ಕನ್ನಡ ಮಾಧ್ಯಮ ಅಭ್ಯರ್ಥಿಗಳು ಕನ್ನಡ ಮಾಧ್ಯಮ ಪತ್ರವನ್ನು ತೆಗೆದುಕೊಂಡು ಮತ್ತು ಅದ್ರ ಜೊತೆಗೆ ವ್ಯಾಸಂಗ ಪ್ರಮಾಣ ಪತ್ರ ಅಂದರೆ ಸ್ಟಡಿ ಸರ್ಟಿಫಿಕೇಟ್ ಕೂಡ ನೀವು ಪ್ರತ್ಯೇಕವಾಗಿ ತೆಗೆದುಕೊಂಡು ಹೋಗಬೇಕಾಗ್ತದೆ. ರಿಸ್ಕ್ ಯಾಕೆ ನಾವು ಇದನ್ನು ಮಾತ್ರ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನೀವು ಅಲ್ಲಿ ಹೋದಾದ್ಮೇಲೆ ಈ ಎಲ್ಲ ವಿಚಾರಗಳನ್ನು ಮತ್ತೆ ನೀವು ಅಡ್ಡಾಡೋಕ್ಕಿಂತ ಒಂದೇ ಬಾರಿಗೆ ನಿಮ್ಮ ಒಂದು ವೆರಿಫಿಕೇಷನ್ ಸಕ್ಸಸ್ಫುಲ್ ಆಗಿ ಮುಗಿಬೇಕಂದ್ರೆ ಸೊ ಇವೆಲ್ಲ ವಿಷಯಗಳನ್ನು ನೀವು ನೆನಪಿಟ್ಕೊಂಡು ನೀವು ಮಾಡಿಸ್ಕೊಂಡು ಹೋಗಬೇಕು. ಐ ಹೋಪ್ ಈ ವಿಡಿಯೋದಿಂದ ನಿಮಗೆಲ್ಲ ಸೊಲ್ಯೂಷನ್ ಸಿಕ್ಕಿದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ಇನ್ಫಾರ್ಮೇಟಿವ್ ವಿಡಿಯೋ. ಹ್ಯಾವ್ ಅ ಗುಡ್ ಡೇ.